ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ತಮ್ಮನ್ನ ನೋಡಿರ್ತೀರಾ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕೆ ಈ ಒಂದು ನೋಸ್ ಪರ್ಸಿಂಗ್ ಬಂಪ್ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ಗೆ 2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಫಸ್ಟ್ ಟೈಮ್ ನಾನು ನೋಸ್ ಪಿನ್ ಚುಚ್ಚಿಸ್ಕೊಂಡಾಗ ನಾನು ಅರೌಂಡ್ ನನ್ನ ಮದ್ವೆಗಿಂತ ಒಂದು 2 ಮಂತ್ಸ್ ಮುಂಚೆ ಚುಚ್ಚಿದ್ದು. 2 ಮಂತ್ಸ್ ಅಲ್ಲ, 1 ಮಂತ್ ಮುಂಚೆ ಚುಚ್ಚಿದ್ದು. ಅವಾಗ ನೀನು ಮದ್ವೆ ನಂದು 15 ಡೇಸ್ ಇದೆ ಅಂದಾಗ ಫುಲ್ ಇಲ್ಲೆಲ್ಲ ರೆಡ್ನೆಸ್ ಬಂಪ್ ಆಗಿತ್ತು ಅಂಡ್ ಫ್ಲೂಯಿಡ್ ತುಂಬಿಕೊಂಡಿರೋ ತರ ಆಗಿತ್ತು. ಒಳಗಡೆ ಮೂಗೊಳಗೆಲ್ಲ ಗಂಟ್ಸಾಗಿತ್ತು. ಎಷ್ಟು ಪೈನ್ ಆಗಿತ್ತು ಅಂದ್ರೆ ಎಷ್ಟೊಂದು ರೆಮಿಡೀಸ್ ಎಲ್ಲ ಟ್ರೈ ಮಾಡಿದೆ. ಅಂಡ್ ಆ ಟೈಮಲ್ಲಿ ಕೊರೋನಾ ಸೀಸನ್ ಅಲ್ವಾ, ಸೊ ಮಾಸ್ಕ್ಗಳನ್ನೆಲ್ಲ ಬೇರ್ ಮಾಡ್ತಿದ್ವಿ. ಅವಾಗ ನಾನು ಫಸ್ಟ್ ಟೈಮ್ ಚುಚ್ಚಿಸ್ಕೊಂಡಾಗ ಸ್ಟಾರ್ ತರದ್ ಮೂಗ್ಬಟ್ ಹಾಕೊಂಡಿದ್ದೆ. ಅದು ಗರಿಗರ ತರ ಇರುತ್ತಲ್ಲ, ಅದು ಮಾಸ್ಕ್ಗೆ ಸಿಗಾಕೊಂಡು ಅದು ಸ್ವಲ್ಪ ಇರಿಟೇಷನ್ ಆಗಿ ಆ ರೀತಿ ಆಗಿತ್ತು. ಅಂಡ್ ತುಂಬಾನೇ ಗೋಳಾಡ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅಂಡ್ ಅವಾಗೆಲ್ಲ ಯಾವ ರೆಮಿಡೀಸ್ ಟ್ರೈ ಮಾಡಿದೆ, ಮನೆಯಲ್ಲಿ ದೊಡ್ಡವರೆಲ್ಲ ಯಾವ ರೆಮಿಡೀಸ್ ಎಲ್ಲ ಹೇಳ್ತಿದ್ರು ಹಳೆ ಕಾಲದ್ದು, ಅಂಡ್ ನನ್ಗೆ ಯಾವ್ದು ವರ್ಕ್ ಆಯ್ತು. ಅಂಡ್ ಅದಾದ್ಮೇಲೆ ನಂದು ಮ್ಯಾರೇಜ್ 15 ಡೇಸ್ ಇದೆ ಅಂದಾಗ ಮೂಗ್ಬಟ್ನ ತೆಗ್ದಾಕ್ಬಿಟ್ಟಿದ್ದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ. ನಾನು ತುಂಬಾ ಜನ ನೋಡಿದೀನಿ, ನನ್ನ ಜೊತೆ ಚುಚ್ಚಿಸ್ಕೊಂಡವ್ರು, ಕೆಲವೊಬ್ರು ಎಲ್ಲ ತೆಗ್ದಾಕಿರೋದು, ತುಂಬಾನೇ ಅವರಿಗೆ ಪ್ರಾಬ್ಲಮ್ ಇರೋದು, ಇನ್ಫೆಕ್ಷನ್ ಎಲ್ಲ. ಸೊ ಎಷ್ಟೋ ಜನ ಸರ್ಚ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ. ಇವನ್ ನಾನು ಕೂಡ ಆ ಟೈಮಲ್ಲಿ ಸರ್ಚ್ ಮಾಡಿದ್ದೆ, ಬಟ್ ನನ್ಗೆ ಪ್ರಾಪರ್ ಆಗಿ ಯಾವ್ದೇ ರೀತಿ ರೆಮಿಡಿ ಸಿಕ್ಕಿರ್ಲಿಲ್ಲ. ಅಂಡ್ ನನ್ನ ಅನುಭವದ ಪ್ರಕಾರ ಯಾವ್ದೆಲ್ಲ ಟ್ರೈ ಮಾಡಿದ್ದೆ, ಯಾವ್ದು ವರ್ಕ್ ಆಯ್ತು. ಅಂಡ್ ನಾನು ಮೂಗ್ಬಟ್ನ ನಂದು ಮ್ಯಾರೇಜ್ 15 ಡೇಸ್ ಇದೆ ಅಂದಾಗ ರಿಮೂವ್ ಮಾಡಿದ್ದೆ. ಬಿಕಾಸ್ ಇದು ಫುಲ್ಲು ರೆಡ್ ಆಗ್ಬಿಟ್ಟಿತ್ತು, ತುಂಬಾನೇ ಪೈನು. ಅಂಡ್ ಮೂಗ್ಬಟ್ನ ತೆಗಿಯಕ್ಕೆ ಬರ್ತಿರ್ಲಿಲ್ಲ, ಅಷ್ಟು ಒಳಗಡೆ ಎಲ್ಲ ಗಂಟಾಗಿತ್ತು. ಸೊ ಅದನ್ನ ಹೆಂಗೋ ರಿಮೂವ್ ಮಾಡಾಕ್ಬಿಟ್ಟು ಸೊ ಹುಷಾರ್ ಮಾಡ್ಕೊಂಡಿದ್ದೆ. ತೆಗ್ದಾಕ್ಬಿಟ್ಟಿದ್ನಲ್ಲ, ಅದು ಏನು ತೂತ ಇತ್ತು, ಮೂಗ್ ಚುಚ್ಚಿತ್ತು, ಅದೆಲ್ಲ ಹೋಯ್ತು. ಅಂಡ್ ಏನೇನೋ ಮ್ಯಾಜಿಕ್ ತರ ಅದು ಇದು ಅಂತ ಟ್ರೈ ಮಾಡ್ಬಿಟ್ಟು ಹೆಂಗೋ ಕ್ಲಿಯರ್ ಮಾಡ್ಕೊಂಡಿದ್ದೆ ಬಂಪ್ನ. ಅದಾದ್ಮೇಲೆ ಓಕೆ ಚುಚ್ಚಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಯಾಕೆ ಅಂತಂದ್ರೆ ಒಬ್ಬೊಬ್ರು ಹೆಣ್ಮಕ್ಳು ಮೂಗ್ನ ನೋಡಿದಾಗ ಈ ತರ ಡಿಸೈನ್ ನಾನು ಹಾಕೊಬೇಕು, ತುಂಬಾ ಲಕ್ಷಣವಾಗಿ ಕಾಣುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವಾಗಿನ ಕಾಲದ ಸಂಪ್ರದಾಯಕ್ಕೆ ಅಂತ ಚುಚ್ಚಿಸೋರು. ಬಟ್ ಇವಾಗ ಅದೇ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ವೆರೈಟಿ ಡಿಸೈನ್ ಅಲ್ಲಿ ಯಾವ ರೀತಿ ನಮ್ಗೆ ಬೇಕು ಆ ರೀತಿ ಇದನ್ನೆಲ್ಲ ಹೇಳಿ ಮಾಡಿಸ್ಕೊಂಡು ಡೈಮಂಡ್ ಪ್ರತಿಯೊಂದು ಯಾವ ರೀತಿ ವೆರೈಟಿ ಇರ್ಬೇಕು ಆ ತರದ್ದೆಲ್ಲ ಇವಾಗ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಒಂಥರ ಮೂಗ್ಬಟ್ಟು ಸಂಪ್ರದಾಯ ಅನ್ನೋದಕ್ಕಿಂತ ಹಳೆ ಕಾಲದ್ದು ಇವಾಗ ಟ್ರೆಂಡಿಂಗ್. ಒಬ್ರು ನೋಡಿ ಒಬ್ಬೊಬ್ರು ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ ಆ ತರ ಜ್ಯುವೆಲ್ರಿ ನಾವು ಹಾಕೊಬೇಕು, ನೋಸ್ ಪಿನ್ ಅನ್ನೋದು ತರ ಫುಲ್ ಅಪ್ಗ್ರೇಡ್ ಆಗಿದ್ದಾರೆ. ಅಂದ್ರೆ ಓಲ್ಡ್ ಸ್ಟೈಲ್ ನ್ಯೂ ಫ್ಯಾಷನ್ ತರ ಮಾಡ್ಕೊಂಡಿದೀವಿ. ಸೊ ನನ್ಗೂ ಲಾಸ್ಟ್ ಟೈಮ್ ನಾನು ಮತ್ತೆ ಪಾಪುಗೆ ಹಿಯರ್ ಪರ್ಸಿಂಗ್ ಮಾಡಿಸಿದಾಗ, ಕಿವಿ ಚುಚ್ಚಿದಾಗ ಓಕೆ ಇನ್ನೊಂದ್ ಟೈಮ್ ನೋಡೇ ಬೇಡ, ಲೈಫಲ್ಲಿ ಯಾವತ್ತೂ ಚುಚ್ಸೋದ್ ಬೇಡ ಅನ್ಕೊಂಡವಳು ಇದೊಂದ್ಸಲ ನೋಡೋಣ ಅಂತ ಅಲ್ಲಿ ರೈಟ್ ಸೈಡ್ ಚುಚ್ಸೋಣ ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಲೆಫ್ಟಿಗೆ ಚುಚ್ಸಿದ್ದೆ, ಅಲ್ಲಿ ಬಂಪ್ ಆಗಿತ್ತು, ಗಂಟಿತ್ತು ಅಂತ. ಬಟ್ ಕೆಲವೊಂದ್ಸಲ ನಮ್ಗೆ ಅಂದ್ರೆ ನಾವು ಇರೋ ಏರಿಯಾ ಅಂದ್ರೆ ಲೈಕ್ ಹಳ್ಳಿ ಸೈಡ್ ಅಲ್ಲೆಲ್ಲ ರೈಟ್ ಸೈಡ್ ಚುಚ್ಸಿದ್ರೆ ಈ ಮುಸ್ಲಿಮ್ಸ್ ಗಳು ಚುಚ್ಚಿಸ್ತಾರಲ್ಲ ಆ ರೀತಿ ಅಂತ ಅಂತಾರೆ. ಓಕೆ ಬೇಡ, ಹೆಂಗು ಚುಚ್ಚಿಸಿದ್ರೆ ಬೇಡ, ಮಾತಾಡೋರು ಮಾತಾಡ್ಲಿ ಅಂತ ರೈಟ್ಗೆ ಚುಚ್ಸೋಣ, ಇನ್ನೂ ಲಕ್ಷಣವಾಗಿ ಕಾಣುತ್ತೆ ಅಂತ ಹೋಗಿದ್ದವಳು. ಅದು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡೆ, ಯಾರು ನಾವಂತೆ ಅಂತಾರ, ಬೇಡ ಬಿಟ್ಟು ನೋಡೋಣ ಇನ್ನೊಂದ್ಸಲಿ ಅಂತ. ಸೊ ಲೆಫ್ಟಿಗೆ ಚುಚ್ಚಿಸ್ದೆ. ಎಷ್ಟು ಅನ್ಕಂಫರ್ಟಬಲ್ ಆಯ್ತು ಅಂದ್ರೆ ಈ ಸಲನು ಮತ್ತೆ ಬಂಪ್ ಬಂದಿತ್ತು. ಏನಕ್ಕೆ ಹಂಗ ಆಗತ್ತೆ, ನಾವೆಲ್ಲ ಏನು ಫಾಲೋ ಮಾಡ್ಬೇಕು ರೆಮಿಡೀಸ್ ನ ಮನೇಲಿದ್ದಾಗ, ತರದೆಲ್ಲ ಬಂಪ್ ಬರೋದಕ್ಕೆ ಏನ್ ಕಾರಣ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆದಂಗ ನೋಡಿ, ಯಾರು ಸ್ಕಿಪ್ ಮಾಡ್ಬೇಡಿ. ನನ್ನ ಒಂದು ಪರ್ಸನಲ್ 2 ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋದ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಬೇಗ ನೋಟಿಫಿಕೇಶನ್ ತಲುಪುತ್ತೆ. ಅಂಡ್ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಬೇಗ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಈಸಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು 2 ಸಲ ಮೂಗ್ನ ಚುಚ್ಚಿದೀನಿ. ಫಸ್ಟ್ ಟೈಮ್ ಅಲ್ಲಿ ನನ್ಗೆ ಯಾವ್ದೇ ರೀತಿ ಏನೋ ಐಡಿಯಾ ಇಲ್ಲ, ಏನೋ ರೆಮಿಡೀಸ್ ಗೊತ್ತಿಲ್ಲ, ಹೆಂಗ್ ಮೇಂಟೈನ್ ಮಾಡ್ಬೇಕು ಗೊತ್ತಿಲ್ಲ. ಅವಾಗ ಕೊರೋನಾ ಟೈಮ್ ತುಂಬಾ ಮಾಸ್ಕ್ ಗಳನ್ನ ವೇರ್ ಮಾಡ್ತಿದ್ದೆ. ಅಂಡ್ ಫಸ್ಟ್ ಟೈಮ್ ಚುಚ್ಚಿಸಿದಾಗ ಮೂಗ್ಬಿಟ್ಟು ನಂಗೆ ಗೊತ್ತಿಲ್ದರೆ ಆ ರೀತಿದೆಲ್ಲ ಸ್ಟಾರ್ ತರ ಚುಚ್ಚಿದೆ. ಬಟ್ ಈ ಸಲ ಸ್ವಲ್ಪ ಅನುಭವ ಆಗಿತ್ತು. ಸೊ ಅದಕ್ಕೆ ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಯೂಸ್ ಆದ್ರೂ ಎಷ್ಟೋ ಜನ ಹೆಣ್ಮಕ್ಳು ಸರ್ಚ್ ಮಾಡ್ತಿರ್ತಾರೆ, ಅಂತವ್ರಿಗೆ ಯೂಸ್ ಆಗ್ಲಿ ಅಂತ ವಿಡಿಯೋನ ಮಾಡ್ತಾ ಇದೀನಿ. ತಡ ಮಾಡೋದ್ ಬೇಡ, ಮೇನ್ ಟಾಪಿಕ್ ಬಂದ್ಬಿಡ್ತೀನಿ. ಸೊ ನೀವು ಫಸ್ಟ್ ಟೈಮ್ ಮೂಗ್ಬಟ್ನ ಚುಚ್ಚಿಸ್ತಿದ್ದೀರಾ ಅಂತ ಅಂದ್ರೆ ಫಸ್ಟ್ ಸಾಫ್ಟ್ ಆಗಿ, ಅಂದ್ರೆ ಗೋಲ್ಡನ್ ಅಲ್ಲೆಲ್ಲ ಬೀಡ್ಸ್ ತರದ್ ಬರುತ್ತೆ, ಯಾವ್ದೇ ರೀತಿ ಸ್ಟೋನ್ ಆಗ್ಲಿ ಅಥವಾ
ನೀವೇನಾದ್ರೂ ಡ್ರೆಸ್ಗಳು ವೇರ್ ಮಾಡ್ತೀರಾ ಅಥವಾ ಏನಾದ್ರು ಕೂದಲೆಲ್ಲ ಸಿಗಾಕೊಂಡಾಗ ಇಳಿಯುತ್ತಲ್ಲ ಆ ತರದ್ ಮೂಗ್ಬಟ್ನ ಯೂಸ್ ಮಾಡ್ಬಿಟ್ಟು ಚಿಕ್ಕದಾಗಿ ಗೋಲ್ಡನ್ ಅಲ್ಲಿ ಪ್ಲೈನ್ ಬರುತ್ತೆ ಆ ರೀತಿದನ್ನೇ ಯೂಸ್ ಮಾಡಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ. ಅಂಡ್ ನೀವು ಮೂಗ್ಬಟ್ನ ಚುಚ್ಸಿದ್ಮೇಲೆ ಒಬ್ಬೊಬ್ರು ಬಂದ್ಬಿಟ್ಟು ಅಲ್ಲಿ ನಿಮ್ಗೆ ಮೂಗ್ಬಟ್ ಚುಚ್ತಾರಲ್ಲ ಅವರು ನಿಮ್ಗೆ ಅದೇ ಲಿಕ್ವಿಡ್ ಹಾಕಿ ಕಳಿಸ್ತಾರೆ. ಅದಾದ ನಂತರ ನೀವು ಯಾವ ರೀತಿ ಎಲ್ಲ ಕೇರ್ ತಗೊಬೇಕು ಅಂದ್ರೆ ಒಬ್ಬೊಬ್ರಿಗೆ ಬಾಡಿ ಹೀಟ್ ಇರುತ್ತಲ್ಲ ಅವ್ರಿಗೆ ಬೇಗನೆ ಅದು ನೋಸ್ ಪರ್ಸಿಂಗ್ದು ಏನು ಗಾಯ ಆಗಿರುತ್ತೆ ಅದು ಬೇಗನೆ ಮಾಯ್ಬಿಡುತ್ತೆ. ಬಟ್ ಕೋಲ್ಡ್ ಬಾಡಿ ಇರೋರಿಗೆ ತುಂಬಾನೇ ಇರಿಟೇಷನ್ ಆಗುತ್ತೆ. ಅಂಡ್ ಒಬ್ಬೊಬ್ರಿಗೆ ಕೋಲ್ಡ್ ಎಲ್ಲ ಆಗುತ್ತಲ್ವಾ ಅವಾಗ ಇನ್ನೂ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ನೀವು ಫಸ್ಟ್ ಟೈಮ್ ಅಲ್ಲಿ ಚುಚ್ಚಿಸಿದಾಗ ಯಾರಿಗೂ ಏನೂ ಐಡಿಯಾ ಇರಲ್ಲ, ಇವನ್ ನನ್ಗೂ ಇರ್ಲಿಲ್ಲ. ಸೊ ನಾನು ಹೋಗಿ ಅದನ್ನ ಟ್ರೈ ಮಾಡಿದೆ, ನಾನ್ ದೊಡ್ಡವ್ರು ಹೇಳಿದ್ರು ಅಂತ ಅದು ವರ್ಕ್ ಆಯ್ತಾ ಇಲ್ವಾ ಅಂತೂ ಶೇರ್ ಮಾಡ್ತೀನಿ. ನಂಗೆ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವರೆಲ್ಲ ಹೇಳಿದ್ರು ಹಾಲಿಂದು ಕೆನೆ ಬರುತ್ತಲ್ಲ, ಹಾಲ್ ಕಾದಾದ್ಮೇಲೆ ಬಿಸಿ ಬಿಸಿ ಕೆನೆ ಇರುತ್ತೆ ಅದನ್ನ ತಗೊಂಡ್ ಹಾಕೋ ಹೋಗುತ್ತೆ ಅಂತ ಹೇಳಿದ್ರು. ಅದನ್ನು ಟ್ರೈ ಮಾಡ್ದೆ, ನಂಗೆ ಅದು ವರ್ಕ್ ಆಗಲ್ಲ. ಅಂಡ್ ಸಾರಿಂದು ಕೆನೆ ಹೇಳ್ತಾರೆ, ಸೊ ಅದನ್ನು ತಗೊಂಡು ಹಾಕೊಂಡೆ ಇಲ್ಲಿಗೆಲ್ಲ, ಬಟ್ ಅದನ್ನು ವರ್ಕ್ ಆಗಿಲ್ಲ. ತುಂಬಾನೇ ಒಂಥರ ಅನ್ಕಂಫರ್ಟಬಲ್, ಬಿಚ್ಚಾಕ್ಬಿಡೋಣ ಮೂಗ್ಬಟ್ನ, ಬೇಡ ಇಷ್ಟನೇ ಬೇಡ, ಟ್ರೆಂಡಿಂಗು ಬೇಡ, ಚೆನ್ನಾಗ್ ಕಾಣ್ಲಿ ಬಿಡ್ಲಿ, ಯಾಕೋ ನಂಗೆ ಸಿಟ್ ಆಗಲ್ಲ, ತುಂಬಾ ಮೂಗ್ ಬಲ್ತಂಗ್ ಆಗ್ಬಿಟ್ಟಿದೆ, ಆಮೇಲೆ ಚುಚ್ಚಿದೀನಿ, ಇದು ವರ್ಕ್ ಆಗಲ್ಲ ಅಂತ ತೆಗ್ದಾಕೋಣ ಅಂತ ಅನ್ಕೊಂಡಿದ್ದೆ. ತುಂಬಾನೇ ಪ್ರಾಬ್ಲಮ್ ಆಯ್ತು ನಂಗೆ ಫಸ್ಟ್ ಟೈಮ್ ಅಲ್ಲಿ. ಸೊ ಬಿಚ್ಚಾಕ್ತೆ ಫಸ್ಟ್ ಟೈಮ್. ಸೊ ಸೆಕೆಂಡ್ ಟೈಮ್ ಈ ಸತಿ ನಾನು ಏನ್ ರೆಮಿಡೀಸ್ ಫಾಲೋ ಮಾಡಿದೆ ಅಂತ ನಿಮ್ಗೆ ಇವಾಗ ಶೇರ್ ಮಾಡ್ತೀನಿ. ಸೊ ಪಾಪುಗೆ ಏರ್ ಪರ್ಸಿಂಗ್ ಮಾಡಿಸಿದಾಗ ಚುಚ್ಚಿಸ್ಕೊಂಡು ತುಂಬಾನೇ ಕಷ್ಟ ಆಯ್ತು. ಆಲ್ರೆಡಿ ಬಂಪ್ ಬೆಳೆದಿತ್ತು, ಗಂಡ್ ತರ ಇತ್ತು, ಅದ್ರ ಮೇಲೆ ಚುಚ್ಚಿದ್ರು. ತುಂಬಾನೇ ಒಂಥರ ಟೈಮ್ ತಗೊಂಡ್ರು. ಬಟ್ ಓಕೆ, ನಾನು ವೇರ್ ಮಾಡ್ಬೇಕು, ಎಸ್ಪೆಷಲಿ ಈ ರೀತಿ ಮೂಗ್ಬಟ್ ನಂಗೆ ಇಷ್ಟ ಇತ್ತು ಅಂತ ತಗೊಂಡು ಹಾಕೊಂಡಿದ್ದು. ಫಸ್ಟ್ ನಾನು ಒಂದೇ ಒಂದ್ ಸ್ಟೋನ್ ಹಾಕೊಂಡೆ, ನಂತರ ಗೋಲ್ಡ್ ಇದ್ದಿದ್ದು ನಾನು ನಮ್ ದೊಡ್ಡಮ್ಮ ಅವ್ರಿಗೆ ಕೊಟ್ಟಿದ್ದೆ, ನಾನು ಬಿಚ್ಚಾಕದ್ಮೇಲೆ ಅಂತ ಒಂದ್ ಸ್ಟೋನ್ ಹಾಕೊಂಡಿದ್ದೆ, ಅದ್ ಲೋ ಇವ್ರ ಕಿವಿಗೆ ಹಾಕೊಂಡಿದ್ರು. ಆಮೇಲೆ ನಾನು ಏನ್ ಟ್ರೈ ಮಾಡ್ದೆ ರೆಮಿಡೀಸ್ ಅಂತ ಮೇನ್ ಆಗಿ ಬಂದ್ಮೇಲೆ ಅವ್ರು ಲಿಕ್ವಿಡ್ ಆಗಿ ಕಳ್ಸಿದ್ರು. ಅದಾದ್ರೂ ನಂಗೆ ಪಾಪುವೆಲ್ಲ ಸ್ವಲ್ಪ ಎಳೆಯೋ ತರದ್ದು, ಬುರ್ಡರ್ ಗುದ್ದೋದು ಆ ತರದ್ದು, ಎತ್ಕೊಂಡಾಗ ಒಂದ್ ಡ್ರೆಸ್ಸಿಗೆ ಹಾಕೊಂಡು ತುಂಬಾನೇ ಅನ್ಕಂಫರ್ಟಬಲ್ ಆಯ್ತು. ಈ ಸಲ ಏನಕ್ಕೆ ಚುಚ್ಚಿಸ್ತಾ ಅನ್ನೋಂಗಾಯ್ತು. ಲೋಯಿ ಅವ್ರು ಬೈತಿದ್ರು, ಚುಚ್ಸೋದ್ ಬಿಟ್ಟಿದ್ದೆ ಅಲ್ಲ, ಮತ್ತೆ ಏನೋ ಚುಚ್ಚಿಸ್ತಾ ಈ ತರ ಆಗುತ್ತೆ ಅಂತ ಗೊತ್ತಿದ್ರು ಅಂತ ಎಲ್ಲ ಅಂದ್ರು. ಸೊ ನಂಗೆ ಇಷ್ಟ ಐತಲ್ಲ, ಒಬ್ಬೊಬ್ರು ಮೂಗ್ಬಟ್ ನೋಡಿದಾಗ ನಂಗೂ ಈ ತರ ಹಾಕೊಬೇಕು. ಎಸ್ಪೆಷಲ್ ನಂಗೆ ಈ ತರ 7 ಸ್ಟೋನ್ಸ್ ಅಂಡ್ ಪಿಂಕ್ ಅಲ್ಲೆಲ್ಲ ಉಡುತ್ತೆ, ಸಿಗ್ಲಿಲ್ಲ, ವೈಟ್ ಸ್ಟೋನ್ ಹಾಕೊಂಡಿದೀನಿ. ನೆಕ್ಸ್ಟ್ ಟೈಮ್ ತಗೊಬೇಕು ಇನ್ನೊಂದು. ಸೊ ತಗೊಂಡೆ. ಆಮೇಲೆ ಏನ್ ಮಾಡ್ದೆ, ಸ್ವಲ್ಪ ಹಿಂಗೆ ಸರ್ಚ್ ಮಾಡಿ ಪರ್ ಡೇಗೆ ವಾಟರ್ ಅಂದ್ರೆ ಬಿಸಿ ಬಿಸಿ ನೀರ್ ವಾಟರ್ಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಆ ನೀರ್ನ ಸ್ವಲ್ಪ ಬೆಚ್ಚಗಾಗೋ ತನಕ ಬಿಟ್ಕೊಂಡು ಆ ಒಂದು ವಾಟರ್ ಅಲ್ಲಿ ನಾನು ಈ ಒಂದು ನೋಸ್ ಪರ್ಸಿಂಗ್ ಏರಿಯಾನ ಕ್ಲೀನ್ ಮಾಡ್ಕೊಳ್ತಿದ್ದೆ. ಡೈಲಿ 2 ಟೈಮ್ಸ್ ಮಾಡ್ಕೊಳ್ತಿದ್ದೆ. ಸೊ ನಿಮ್ಗೆ ಈ ಒಂದು ಗಾಯ ಮಾಯೋದು ಅಪ್ ಟು 1 to 2 weeks ತಗೊಳುತ್ತೆ. ಅಂದ್ರೆ 1 ವಾರದಿಂದ 15 ದಿನ ತನಕ ತಗೊಳುತ್ತೆ. ಸೊ ಏನು ಯೋಚನೆ ಮಾಡೋದು ಬೇಡ, ತುಂಬಾ ಸಿಂಪಲ್ ಆಗಿ ಫಾಲೋ ಮಾಡಿ ಈ ಟಿಪ್ಸ್ ನ. ಖಂಡಿತವಾಗ್ಲೂ ಬೇಗನೆ ನಿಮ್ಗೆ ನೋಸ್ ಪರ್ಸಿಂಗ್ ಬಂದ್ರು ಬೇಗ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಆ ರೀತಿ ಮಾಡ್ತಾ ಇದ್ದೆ. ಅಂಡ್ ನೀವು ಫೋನ್ಸ್ ಎಲ್ಲ ಯೂಸ್ ಮಾಡ್ತೀರಾ, ಪಿಲ್ಲೋ ಕೇಸ್ನೆಲ್ಲ ನೀವು ಅವಾಗ ಕ್ಲೀನ್ ಮಾಡ್ಬೇಕು. ಸೊ ನೀವು ಮಲ್ಕೊಂಡಾಗ ನಿಮ್ ಏನ್ ಮೂಗ್ ಚುಚ್ಸಿರ್ತೀರಾ ಆ ಏರಿಯಾ ಬಂದ್ಬಿಟ್ಟು ನಿಮ್ ಪಿಲ್ಲೋ ಕೇಸ್ ಮೇಲೆ ತಾಗುತ್ತೆ, ಅದು ತುಂಬಾನೇ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಕ್ಲೀನ್ ಆಗಿ ನಿಮ್ಮ ಪಿಲ್ಲೋ ಕೇಸ್ಗಳನ್ನ ವಾಶ್ ಮಾಡಿ ವೀಕ್ಲಿ 2 ಟೈಮ್ಸ್ ಅದು ಚೇಂಜ್ ಮಾಡ್ಕೊಳ್ಳಿ. ಅಂಡ್ ನೀವು ಮೊಬೈಲ್ ಫೋನ್ ಯೂಸ್ ಮಾಡಿದ್ರಲ್ಲೂ ತುಂಬಾನೇ ಬ್ಯಾಕ್ಟೀರಿಯಾ. ಅದಾದ್ಮೇಲೆ ನೀವು ಫೇಸ್ ಎಲ್ಲ ಮುಟ್ಟೋದು, ಆಮೇಲೆ ನೋಸ್ ಎಲ್ಲ ಪರ್ಸಿಂಗ್ ಮಾಡಿರೋ ಮುಟ್ಟಿದ್ರೆ ಅಲ್ಲೂ ಬ್ಯಾಕ್ಟೀರಿಯಾ ಬೇಗ ಇದಾಗಿ ಇನ್ಫೆಕ್ಷನ್ ಆಗುತ್ತೆ. ಫೋನ್ದು ಮೇಲ್ ಪ್ಯಾನಲ್ ಏನಿರುತ್ತೆ ಅದನ್ನ ಫುಲ್ ನೀಟಾಗಿ ಕ್ಲೀನ್ ಮಾಡಿ. ಅಂಡ್ ನಿಮ್ಮ ಹ್ಯಾಂಡ್ಸ್ ಅಷ್ಟೇ, ಫಿಂಗರ್ಸ್ ನ ತುಂಬಾ ಕ್ಲೀನ್ ಆಗಿ ಇಟ್ಕೊಬೇಕು. ಈ ಏರಿಯಾನ ಮತ್ತೆ ಟಚ್ ಮಾಡಬಾರ್ದು. ನೆಕ್ಸ್ಟ್ ನೀವು ಜುವೆಲ್ರಿನ ಚೇಂಜ್ ಮಾಡಬಾರ್ದು. ಒಂದ್ಸಲ ಹಾಕಿದೀರಾ ಮೂಗ್ ಚುಚ್ಚಿಸ್ದಾಗ ಅಂದ್ರೆ ಆ ಜುವೆಲ್ರಿನ ಟ್ವಿಸ್ಟ್ ಮಾಡುವಂಥದ್ದು, ಏನೋ ಬಂಪ್ ಹಿಡಿದೆ ಅಥವಾ ಕ್ಲೀನ್ ಮಾಡೋಣ ಅಂತ ಹಿಂಸೆಯಿಂದ ಇರಿಟೇಟ್ ಮಾಡುವಂಥದ್ದು ಆ ಜಾಗಕ್ಕೆ ಮಾಡಬಾರ್ದು. ರಿಮೂವ್ ಮಾಡಬಾರ್ದು ಜುವೆಲ್ರಿನ, ಅದು ಟಚ್ ಮಾಡಕ್ ಹೋಗ್ಬಾರ್ದು ಎಸ್ಪೆಷಲಿ ನೀವು. ಸೊ ಆ ರೀತಿ ಮಾಡಿ ಮೇಂಟೈನ್ ಮಾಡ್ಕೊಬೇಕು. ಅಂಡ್ ನೆಕ್ಸ್ಟ್ ನಾನು ಈ ಸಲ ಯಾವ್ದನ್ನ ಯೂಸ್ ಮಾಡಿದೆ ಅಂತಂದ್ರೆ ಕೆರೋಸಿನ್ ಅಂದ್ರೆ ಸೀಮೆ ಎಣ್ಣೆ ಬರುತ್ತಲ್ಲ, ಸೀಮೆ ಎಣ್ಣೆನ ಹಾಕೊಂಡೆ. ತುಂಬಾನೇ ಪೈನ್ ಆದಾಗ, ಪಾಪು ಮತ್ತೆ ಹೇಟ್ ಮಾಡಿದಾಗ ಇದಾಗುತ್ತೆ, ಅಥವಾ ನಾನೇ ಮಿಸ್ ಕೈಯಲ್ಲೆಲ್ಲಾರು ಇಟ್ಕೊಂಡಾಗ ಬಂಪ್ ಬೆಳ್ದಾಗ ಈ ಸತಿ ಎಲ್ಲ ಮತ್ತೆ ಊದಿ ರೆಡ್ ಆಗಿತ್ತು. ಸೊ ಅವಾಗ ನಾನು ಸೀಮೆ ಎಣ್ಣೆನ ಹಾಕೊಳ್ತಾ ಬಂದೆ. ದಿನಕ್ಕೆ 2-3 ಸಲ, ನೈಟ್ ಅಂತೂ ಮಿಸ್ ಮಾಡ್ತಾ ಇರ್ಲಿಲ್ಲ, ಸೀಮೆ ಎಣ್ಣೆನ ಹಾಕೊಳ್ತಾ ಬಂದೆ ಕಂಪ್ಲೀಟ್ ಆಗಿ. ಇವನ್ ನನ್ಗೆ ಇವಾಗ್ಲೂ ಅಷ್ಟೇ, ಅವ್ನು 9 months ಇದ್ದ ಕಿವಿ ಚುಚ್ಚಿದ್ದು, ಅವನಿಗೆ ಅರೌಂಡ್ 1 year 8 months ಕಂಪ್ಲೀಟ್ ಆಗಿ ಬಂತು. ಅವಾಗಿಂದನು ತುಂಬಾ ಸಲ, ಒಂದು 4, 5, 6 ಟೈಮ್ಸ್ ಅದೇ ರೀತಿ ಬಂಪ್ ಬರೋ ತರದ್ದು ಅಥವಾ ಊದೋ ತರದ್ದು, ನೋವಾಗೋದು,
ಆ ತರದ್ದೆಲ್ಲ ಆಗಿ ಗಂಟು ಆಗೋದೆಲ್ಲ ಆಗಿದೆ. ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಸೀಮೆ ಎಣ್ಣೆನ ಹಾಕೊಳ್ತೀನಿ. ಒಬ್ಬೊಬ್ರು ಹೇಳ್ತಾರೆ ಕಣ್ಣಿಂದು ಟ್ಯೂಬ್ಗಳು ಬರುತ್ತಲ್ಲ ಅದನ್ನು ಹಾಕೊಂಡ್ರೆ ಅಂತ, ಬಟ್ ಅದೆಲ್ಲ ವರ್ಕ್ ಆಗಲ್ಲ. ಸೊ ಸೀಮೆ ಎಣ್ಣೆನ ಯೂಸ್ ಮಾಡಿ ಖಂಡಿತವಾಗ್ಲೂ ಬೇಗ ಬಂದ್ರೂ ಯಾವಾಗ ಬಂದ್ರು ಯೂಸ್ ಮಾಡಿ ಖಂಡಿತವಾಗ್ಲೂ ಬೇಗ ನೋವಾಗ್ಲಿ ಏನೇ ಒಂದು ಇರಿಟೇಷನ್ ಇನ್ಫೆಕ್ಷನ್ ಆಗ್ಲಿ ಹೋಗುತ್ತೆ. ಅಂಡ್ ನೀವು ನೋಸ್ ಪರ್ಸಿಂಗ್ ಮಾಡಿಸೋ ಟೈಮಲ್ಲಿ ಆಲ್ಕೋಹಾಲ್ ಮತ್ತೆ ಹೈಡ್ರೋಜನ್ ಪರಾಕ್ಸೈಡ್ ಇರುವಂತ ಕ್ರೀಮ್ಸ್ ನೆಲ್ಲ ಯೂಸ್ ಮಾಡಬಾರ್ದು. ಬೇಗನೆ ಇನ್ಫೆಕ್ಷನ್ ತಾಕತ್ತೆ ಅಂತಾನೆ ಹೇಳ್ತೀನಿ. ಅಂಡ್ ಮೇಕಪ್ ನ ಹಾಕ್ಬಾರ್ದು. ಮೇಕಪ್ ಹಾಕ್ತೀರಾ ಅಂದ್ರೆ ಈ ಏರಿಯಾ ಬಿಟ್ಟು ನೀವು ಅಪ್ಲೈ ಮಾಡ್ಬೇಕು. ಅಲ್ಲಿಗೆ ಏನಾದ್ರೂ ನಿಮ್ದು ಮೇಕಪ್ ಕಾಸ್ಮೆಟಿಕ್ಸ್ ಹೋಗಿ ಪ್ರಾಡಕ್ಟ್ ಕುತ್ಕೊಳ್ತಿದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಆ ಒಂದು ಗಾಯ ಏನು ಮಾಯೋದು ಬಂಪ್ ಇರುತ್ತೆ ಆವಾಗ ನೀವು ಸ್ವಲ್ಪ ಮೇಕಪ್ ನ ಅವಾಯ್ಡ್ ಮಾಡಿ. ಅಂಡ್ ನಿಮ್ಮ ಫೇಸ್ ನ ಆದಷ್ಟು ತಣ್ಣೀರಲ್ಲಿ ತೊಳಿತಿರ್ತೀರಲ್ಲ, ಸ್ಟಾರ್ಟಿಂಗ್ ಅರ್ಲಿ ಟುಚಿಸಿ ಟೈಮಲ್ಲಿ ನೋಸ್ ಮೇಲೆ ಜಾಸ್ತಿ ಬೀಳೋದು ಬಿಟ್ಕೊಂಬೇಡಿ. ಅಂಡ್ ಸಾಫ್ಟ್ ಬಟ್ಟೆ ಯೂಸ್ ಮಾಡಿ, ಕಾಟನ್ ಆಗಿ ಅಥವಾ ಬೇರೆ ತರ ರಫ್ ಆಗಿರೋ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ. ಅದು ಸ್ವಲ್ಪ ಕಿತ್ಕೊಂಡ್ ಬಂದಂಗೆ ಅಥವಾ ಇರಿಟೇಟ್ ಆದಂಗೆ ರಫ್ನೆಸ್ ಕೊಡುತ್ತೆ. ಸೊ ಸಾಫ್ಟ್ ಬಟ್ಟೆನ ಯೂಸ್ ಮಾಡಿ. ಅಂಡ್ ನೆಕ್ಸ್ಟ್ ಏನೆಲ್ಲ ಮೇಂಟೈನ್ ಮಾಡ್ಬೇಕು ನೀವು ಅಂತಂದ್ರೆ ಇಷ್ಟನ್ನೆಲ್ಲ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಅಂಡ್ ಇದ್ರ ಜೊತೆಗೆ ನೀವು ಸ್ವಲ್ಪ ಚೆನ್ನಾಗಿ ಆ ಏರಿಯಾನ ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು, ಡೈಲಿ 2 times ಸಾಲ್ಟ್ ವಾಟರ್ ಅಲ್ಲಿ ಕ್ಲೀನ್ ಮಾಡುವಂಥದ್ದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾಗತ್ತೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ತಿಳಿಸ್ಕೊಡ್ತೀನಿ ಹೋಮ್ ರೆಮಿಡಿ. ಟೀ ಟ್ರೀ ಆಯಿಲ್ ಎಲ್ಲ ಸಿಗುತ್ತೆ ಹೊರಗಡೆ, ನೀವು ಶಾಪ್ಗಳಲ್ಲಿ ಕೇಳಿದ್ರೆ ಅದನ್ನ ಕೋಕೋನಟ್ ಆಯಿಲ್ ಜೊತೆಗೆ ಸ್ವಲ್ಪ ಡೈಲ್ಯೂಟ್ 1 ಡ್ರಾಪ್ ತಗೊಳ್ಳಿ, ಜಾಸ್ತಿ ತಗೊಂಬೇಡಿ. 1 ಡ್ರಾಪ್ ತಗೊಂಡು ಕೋಕೋನಟ್ ಆಯಿಲ್ಗೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು 2 times ಅಥವಾ ನೈಟ್ ಟೈಮ್ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ಆ ಏರಿಯಾಗೆ. ಅವಾಗ ಅದ್ರಲ್ಲಿ ಏನು ಈಗ ಬಂಪ್ ಅಲ್ಲಿ ಫ್ಲೂಯಿಡ್ ತುಂಬಿರುತ್ತಲ್ಲ, ಸೊ ಅದನ್ನ ಡ್ರೈ ಮಾಡ್ತಾ ಹೋಗುತ್ತೆ. ಟ್ರೀ ಆಯಿಲ್ ನೀವು ಡೈಲ್ಯೂಟ್ ಮಾಡ್ಕೊಂಡೆ ಯೂಸ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ಇದು ತುಂಬಾ ಚೆನ್ನಾಗಿ ನೆನ್ಪಿರ್ಬೇಕು. ಒಬ್ಬೊಬ್ರು ಹೇಳಿದ್ರು ಅಂತ ಡೈರೆಕ್ಟ್ ಆಗಿ ಹಾಕ್ತೀರಾ, ಆ ತರದ್ದೆಲ್ಲ ತಪ್ಪು ಮಾಡ್ಬೇಡಿ. ಅಂಡ್ ನಿಮ್ಗೇನಾದ್ರೂ ತುಂಬಾ ಪೇನ್ ಇದೆ, ಆ ತರದಿದೆ, ಆಮೇಲೆ ಊದಿರೋ ತರ ಆಗಿದೆ ಅಂದಾಗ ನ್ಯಾಚುರಲ್ ಆಲೋವೆರಾ ಜೆಲ್ ಯೂಸ್ ಮಾಡಿ. ಖಂಡಿತವಾಗ್ಲೂ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾ ಸ್ಮೂತ್ ಅನ್ ಮಾಡುತ್ತೆ ಸ್ಕಿನ್ ಅಂಡ್ ಹೀಲ್ ಮಾಡುತ್ತೆ. ನಿಮ್ಗೇನಾದ್ರೂ ಸ್ವೆಲ್ಲಿಂಗ್ ಇರೋವಂಥದ್ದು, ರೆಡ್ನೆಸ್ ಇರೋವಂಥದ್ದು ಇದ್ರೆ ಆಲೋವೆರಾ ಜೆಲ್ ನೀವು ಯೂಸ್ ಮಾಡ್ಬೋದು. ಇದನ್ನು ನಾನು ಯೂಸ್ ಮಾಡಿದೀನಿ, ವರ್ಕ್ ಆಗಿದೆ. ಸೊ ನಾನು ಇಷ್ಟೆಲ್ಲ ಯೂಸ್ ಮಾಡಿದೀನಿ. ಆಲೋವೆರಾ ಜೆಲ್ ಯೂಸ್ ಮಾಡಿದೀನಿ, ಮತ್ತೆ ಸಾಲ್ಟ್ ವಾಟರ್ ಅಲ್ಲಿ ಕ್ಲೀನ್ ಮಾಡೋವಂಥದ್ದು, ಪಿಲ್ಲೋ ಕೇಸ್ಗಳನ್ನ ಚೇಂಜ್ ಮಾಡೋದು, ಅಂಡ್ ಸೀಮೆ ಎಣ್ಣೆನ ತುಂಬಾ ಚೆನ್ನಾಗಿ ಅದೇ ಬೆಸ್ಟ್ ವರ್ಕ್ ಆಗಿರೋದು ನಂಗೆ ಹೋಮ್ ರೆಮಿಡಿ. ಅದನ್ನು ನಂಗೆ ಯಾರೋ ಹೇಳಿದ್ರು ದೊಡ್ಡವರು. ಅಂಡ್ ನಾನು ಈಗ ನೋಸ್ ಪರ್ಸಿಂಗ್ ಮಾಡ್ತಿದ್ದ ಜಾಗದಲ್ಲಿ ಕೇಳಿದಾಗ ಸೀಮೆ ಎಣ್ಣೆನ ಹಾಕೊಳ್ಳಿ ಹೋಗುತ್ತೆ ಅಂತಾನು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಒಂದು ರೆಮಿಡೀಸ್ ನಾನು ಮೇಕಪ್ ಎಲ್ಲ ಹಾಕಕ್ ಹೋಗ್ಬೇಡಿ ಆ ಟೈಮಲ್ಲಿ. ಇಷ್ಟನ್ನ ನೀವು ಫಾಲೋ ಮಾಡಿದ್ರೆ ಅಂಡ್ ನಿಮ್ಮ ಹ್ಯಾಂಡ್ಸ್ ಅಂತೂ ತುಂಬಾ ಕ್ಲೀನ್ ಆಗಿರ್ಬೇಕು. ಪದೇ ಪದೇ ನಿಮ್ಮ ಟಚ್ ಮಾಡ್ಕೊಳ್ಳೋಂಥದ್ದು ಅಂಡ್ ಟ್ವಿಸ್ಟ್ ಮಾಡೋದು, ಜ್ಯುವೆಲ್ರಿ ಚೇಂಜ್ ಮಾಡಬಾರ್ದು. ಅಪ್ ಟು ನೀವು ನಿಮ್ದು ನೋಸ್ ಪರ್ಸಿಂಗ್ದು ಗಾಯ ಚೆನ್ನಾಗಿ ಮಾಯೋ ತನಕ ನೀವು ಯಾವುದೇ ರೀತಿ ಜ್ಯುವೆಲ್ರಿನ ಚೇಂಜ್ ಮಾಡ್ಬೋದು. ಅಂಡ್ ಸ್ಟಾರ್ಟಿಂಗ್ ನೀವು ಆಗ್ತಿದೆ ಅಂದ್ರೆ ನಾನು ಹೇಳಿದ್ರೆ ಗೋಲ್ಡ್ ಕಲರ್ ಅಥವಾ ಯಾವುದೇ ರೀತಿ ಬಟ್ಟೆಗೆ ಸಿಗಾಕೊಳ್ದೆ ಇರಂಗೆ ತುಂಬಾ ಏನು ಸ್ಟಾರ್ ತರದ್ದು ಅಥವಾ ಗರಿ ಗರಿ ತರ ಹೇಳ್ತಾರಲ್ವಾ, ಸೊ ತುಂಬಾ ಈ ತರದ್ದೆಲ್ಲ ಫಸ್ಟ್ ಟೈಮ್ ಹಾಕೊಂಡ್ಬೇಡಿ. ಒಂದು ಗಾಯ ಮಾಡಿದ್ಮೇಲೆ ಹಾಕೊಳ್ಳಿ. ಅಂಡ್ ತುಂಬಾ ಪದೇ ಪದೇ ಟಚ್ ಮಾಡ್ಕೊಳ್ಳೋದು, ಬಿಚ್ಚೋಕ್ ಹೋಗೋದು, ಹಿಂಸೆಯಿಂದ ಬಂಪ್ ಆಗಿದೆ ಬಿಚ್ಬಿಟ್ಟಣ ಆ ತರದೆಲ್ಲ ಮಾಡ್ಬೇಡಿ. ಇಷ್ಟು ರೆಮಿಡೀಸ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ನೋಸ್ ಪರ್ಸಿಂಗ್ ಬಂಪ್ ಹೋಗುತ್ತೆ ಕ್ಲಿಯರ್ ಆಗಿ. ನಂಗೆ 2 ಸಲ ಈ ಎಕ್ಸ್ಪೀರಿಯನ್ಸ್ ಆಯ್ತು. ಈ ಸಲ ನಾನು ಇಟ್ಕೊಳ್ಳೇಬೇಕು ಚೆನ್ನಾಗಿ ನೀಟಾಗಿ, ಬಿಚ್ಚಾಕ್ಬಾರ್ದು ಅಂತ ಈ ರೆಮಿಡೀಸ್ ನೆಲ್ಲ ಟ್ರೈ ಮಾಡಿ, ವರ್ಕ್ ಆಯ್ತು ಫೈನಲಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಏನು ಇರಿಟೇಟ್ ಆಗಲ್ಲ. ಹೋಪ್ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ಇಷ್ಟ ಆಯ್ತು, ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರಾದ್ರೂ ಈ ರೆಮಿಡೀಸ್ ಗಳಲ್ಲಿ ಟ್ರೈ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅಥವಾ ಏನು ಆಯ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ತಿಳಿಸಿ. ಎಷ್ಟೋ ಜನ ಸರ್ಚ್ ಮಾಡ್ತಾ ಇರ್ತೀನಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ ನ ತಿಳಿಸ್ಬೇಕು, ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಮಾಡ್ಕೊಂಡಿದೀನಿ. ಅಷ್ಟೇ. ಅದ್ ಬಿಟ್ರೆ ಏನಾದ್ರು ಡೌಟ್ ಇದ್ರೆ ನಾವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತೀನಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ರಿವೈಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.